ಮೈಸೂರು ಸಂಸ್ಥಾನದ ಹಿರಿಮೆ ಇವಳು, ಗೊತ್ತಾಯ್ತಾ. ನಾಲ್ವಡಿಯವರಿಗೆ ಅತ್ಯಂತ ಪ್ರಿಯವಾದಂತಹ ತಳಿ ಇದು. ಮತ್ತೆ ಯುದ್ಧದ ಸಂದರ್ಭಗಳಲ್ಲಿ ಕೂಡ ಆತ್ಮೀಯ ನನ್ನ ರೈತ ಬಂಧುಗಳೇ, ನಮಸ್ಕಾರ. ನಾನು ನಿಮ್ಮ ನಾಗೇಶ, ರೈತ ಮಿತ್ರ. ಕೃಷಿ ವಿಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ನಾನು ಇಂದು ಮೈಸೂರು ಜಿಲ್ಲೆ ಕೃಷ್ಣರಾಜನಗರ ತಾಲೂಕಿನ ಅಂಪಾಪುರ ಗ್ರಾಮಕ್ಕೆ ಭೇಟಿ ನೀಡಿದ್ದೇನೆ. ಸುಭಾಷ್ ಎಂ ರಾವ್ ಮೆಮೋರಿಯಲ್ ಟ್ರಸ್ಟ್ ನ ಅಡಿಯಲ್ಲಿ ಒಂದು ಗೋಶಾಲೆಯನ್ನ ನಿರ್ವಹಿಸುತ್ತಿದ್ದಾರೆ. BSS ನಿಂದ ಮಾನ್ಯತೆ ಪಡೆದು ಸುಭಾಷ್ ಎಂ ರಾವ್ ಮೆಮೋರಿಯಲ್ ಶಿಕ್ಷಣ ಸಂಸ್ಥೆಯನ್ನು ಸಹ ಹೊಂದಿದ್ದಾರೆ. ಇವುಗಳ ಒಂದು ವಿಶೇಷತೆ ಏನು, ಬನ್ನಿ ನೋಡೋಣ. ಯಾವ ಯಾವ ರೀತಿಯ ತಳಿಗಳು ಇಲ್ಲಿ ಸಾಕಾಣಿಕೆ ಮಾಡಲಾಗುತ್ತಿದೆ, ಅವುಗಳನ್ನು ಯಾವ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಈ ರೀತಿ ನೋಡೋಣ. ಇವರು ವಿಶೇಷವಾಗಿ ಗೋವಿನಿಂದ ಬರುವಂತ ಸಗಣಿ, ಗೋಮೂತ್ರ, ಹಾಲು ಇತ್ಯಾದಿಗಳಿಂದ ಉತ್ಪನ್ನಗಳನ್ನ ತಯಾರು ಮಾಡಿ ಅವುಗಳನ್ನ ಮಾರಾಟ ಮಾಡಿ ಗೋ ಶಾಲೆಯ ನಿರ್ವಹಣೆಯನ್ನ ಮಾಡ್ತಿದ್ದಾರಂತೆ. ಅವರಿಂದನೇ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ತಿಳಿಯೋಣ ಅಲ್ವಾ ಮೇಡಮ್? ನಮಸ್ತೆ. ನಮಸ್ತೆ, ಬನ್ನಿ ನಮ್ಮ ಗೋಶಾಲೆಗೆ ಆತ್ಮೀಯವಾಗಿ ಸ್ವಾಗತ. ನಮಸ್ಕಾರ ಮೇಡಮ್, ನಾನು ನಾಗೇಶ್ ಅಂತೇಳಿ ಒಂದು ಹೊಸ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ. ಇಲ್ಲಿ ಒಂದು ಗೋಶಾಲೆಯನ್ನ ನಾನು ಮೊದಲಿಂದನೂ ಕೇಳಿದ್ದೀವಿ. ಒಂದು ಗೋಶಾಲೆಗೆ ನಾನು ಬಂದಿದ್ದೀನಿ. ಏನು ಇದರ ವಿಶೇಷ, ಯಾಕೆಂದ್ರೆ ಸಾಕಷ್ಟು ಗೋಗಳನ್ನ ನಾನು ನೋಡ್ಕೊಂಡು ಬಂದೆ. ಎಷ್ಟು ಗೋಗಳನ್ನ ನೀವು ಇಟ್ಕೊಂಡಿದ್ದೀರಾ? ಅಭಿನಂದನೆಗಳು. ಹೊಸ ಯೂಟ್ಯೂಬ್ ಚಾನೆಲ್ ಮಾಡಿರುವ ನಿಮ್ಮ ಯೂಟ್ಯೂಬ್ ಗೃಹಕ್ಕೆ ನಮ್ಮ ಗೋಮಾತೆಯರು ಪ್ರವೇಶ ಮಾಡಿದ್ದಾರೆ ಅಂತ ನಾನಾದ್ರೂ ಭಾವಿಸ್ತಾ ತುಂಬಾ ಯಶಸ್ವಿಯಾಗಿ ಆಗ್ಲಿ ನಿಮ್ಮ ಯೂಟ್ಯೂಬ್ ಚಾನೆಲ್ ಅಂತ ಹೇಳ್ತೇನೆ. ನಮ್ಮಲ್ಲಿ ಸರ್ ಒಟ್ಟು ಇವಾಗ 84 ಸಂಖ್ಯೆಯಲ್ಲಿ ಇದ್ದಾವೆ. 10 ಜಾತಿ ಇದೆ ಎಲ್ಲ ಭಾರತೀಯ ತಳಿಗಳು. ಸರ್ ಮಲ್ನಾಡ್ ಗಿಡ್ಡ ಇದೆ. ಮಲ್ನಾಡ್ ಗಿಡ್ಡದಲ್ಲಿ 2 ವೆರೈಟೀಸ್ ಬರ್ತವೆ, ಮಲ್ನಾಡ್ ಗಿಡ್ಡ ಮತ್ತು ಸ್ವರ್ಣ ಕಪಿಲ ಅಂತ ಹೇಳ್ಬಿಟ್ಟು. ಆಮೇಲೆ ಹಳಿಕಾರ್ ಇದಾವೆ, ಅಮೃತ ಮಹಲ್ ಇದೆ, ಜವಾರಿ ಇದೆ, ಆಮೇಲೆ ಸಾಹಿವಾಲ್ ಇದೆ, ದೇವಣಿ ಇದೆ, ಆಮೇಲೆ ಬಂದು ಬರ್ಗೂರ್ ತಳಿ ಇದೆ, ಗೀರ್ ಇದೆ, ಕಾಂಕ್ರೇಜ್ ಇದೆ. ಅದನ್ನ ನಾವು ಅಲ್ಲೇ ನೋಡ್ತಾ ಇದ್ರೆ ಇನ್ನೂ ಚೆನ್ನಾಗಿರ್ತದೆ. ಯಾವ್ಯಾವ ತಳಿ ಹೆಸರು ಹೇಳ್ತಿದಂಗೆ ಅಲ್ಲೇ ಹೋಗ್ಬಿಟ್ರೆ ಇನ್ನೂ ಖುಷಿ ಆಗ್ತದೆ. ಸರ್ ಇದು ಅಮೃತ ಮಹಲ್ ತಳಿ ಅಂತ. ನಾವು ಇದನ್ನ ನಮ್ಮ ಮೈಸೂರು ಒಡೆಯರ್, ಮೈಸೂರು ಸಂಸ್ಥಾನದ ಹಿರಿಮೆ ಇವಳು, ಗೊತ್ತಾಯ್ತಾ. ನಾಲ್ವಡಿಯವರಿಗೆ ಅತ್ಯಂತ ಪ್ರಿಯವಾದಂತಹ ತಳಿ ಇದು. ಮತ್ತೆ ಯುದ್ಧದ ಸಂದರ್ಭಗಳಲ್ಲಿ ಕೂಡ ಸೈನಿಕರಿಗೆ ಹೈನಿಗಾಗಬಹುದು ಅಥವಾ ಆ ಕುದುರೆಯ ವೇಗಕ್ಕೆ ಸಮನಾಗಿ ಧೈರ್ಯವಾಗಿ, ಅಲ್ಲಿ ಏನಾಗ್ತಾ ಇತ್ತು ಯುದ್ಧ ಮುಂತಾದವು, ಅದಕ್ಕೆ ಸಮನಾಗಿ ಓಡ್ತಾ ಇದ್ಲು. ಹಾಗಾಗಿನೇ ನೀವು ಓದಿರ್ತೀರಾ, ಇತಿಹಾಸ ಓದಿದ್ರೆ ಅಮೃತ ಮಹಲ್ ಕಾವಲ್ ಅಂತ ಹೇಳೇನೆ ಅವರು 1000 ಎಕರೆ ಜಮೀನನ್ನ ಬಿಟ್ಟಿದ್ರು ಚಿಕ್ಕಮಗಳೂರು ಜಿಲ್ಲೆನಲ್ಲಿ. ಅದು ನಂತರದಲ್ಲಿ ಏನು ಬದಲಾವಣೆಗಳಾಗಿದೆ. ಇವಾಗ ಅಮೃತ ಮಹಲ್ ಸಂಖ್ಯೆ ಅತ್ಯಂತ ಕಡಿಮೆ ಇದೆ. ಇವಳು ತಾಯಿ, ಇವಳು ಅದರ ಮಗಳು, ಮತ್ತೊಬ್ಬ ಮಗಳು ಕೂಡ ಇದ್ದಾಳೆ, ಆ ಕಡೆ ಕಟ್ಟಿದೀವಿ. ಇವಳು ಇವಾಗ ಗರ್ಭಿಷ್ಠ ಇದ್ದಾಳೆ. ತಾಯಿ ಮಗಳಿಬ್ರು 2 ಮಕ್ಕಳು ಗರ್ಭಿಣಿಯರಿದ್ದಾರೆ. ಇದು ಮಲ್ನಾಡ್ ಗಿಡ್ಡ ತಳಿ. ವಿಶೇಷವಾಗಿ ಶೃಂಗೇರಿ, ಚಿಕ್ಕಮಗಳೂರು, ಕೊಡಗು, ಈ ಮಲೆನಾಡು ಪ್ರದೇಶಗಳಲ್ಲಿ ಇವರು ತುಂಬಾ ಇದಾಗಿರ್ತಾರೆ. ಆರೋಗ್ಯದ ದೃಷ್ಟಿಯಿಂದ ನೋಡಿದ್ರೆ ಸಾಧ್ಯವಾದಷ್ಟು ಈ ಕಫ ಸಂಬಂಧಿಯ ತೊಂದರೆಗಳಿಗೆ ಇವರ ಹಾಲನ್ನ ಬಳಸುವಂಥದ್ದು, ಇವರ ಸಹವಾಸದಲ್ಲಿರೋದು ತುಂಬಾ ಒಳ್ಳೆಯದು. ನೋಡಿ, ಇವ್ರ ತಾಯಿ, ಇವರೆಲ್ಲ ಮಕ್ಕಳು, ಇವಳು ಕೂಡ ಗರ್ಭಿಣಿ ಇದ್ದಾಳೆ. ಹಾಗೆ ಮಲ್ನಾಡ್ ಗಿಡ್ಡದಲ್ಲಿ ನಾನು ಈಗಾಗ್ಲೇ ಹೇಳ್ದೆ ಇನ್ನೊಂದು ತಳಿನೂ ಇದೆ, ಅದು ಸ್ವರ್ಣ ಕಪಿಲ ಅಂತ ಹೇಳಿ.
ಆ ಸ್ವರ್ಣ ಕಪಿಲ ತಾಯಿ ಮತ್ತು ಮಕ್ಕಳು ಮೊಮ್ಮಕ್ಕಳು ಹೀಗೆ ಒಂದು 5-6 ಜನ ಇದ್ದಾರೆ. ಅವರವರ ವಯೋಮಾನಕ್ಕೆ ದೃಷ್ಟಿಯಿಂದ ಬೇರೆ ಬೇರೆ ಕಟ್ಟಿದೀವಿ. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ತಾಯಿ ಆ ಕಡೆಗಿದ್ದಾಳೆ, ಅಲ್ಲಿ ಸೆಕೆಂಡ್ ಒನ್ ಕೆಂಪು ಕಾಣಿಸ್ತಾ ಇದೆ ನೋಡಿ, ಅದು ಮೊದಲನೇ ಸ್ವರ್ಣ ಕಪಿಲ ತಾಯಿ. ನಾನು ಅಲ್ಲಿ ಹೋಗಿ ತೋರಿಸ್ಲಾ ನಿಮ್ಗೆ? ಹರಿಯಾಣದ ತಳಿ ಇದು, ಸಾಹಿವಾಲ್ ಅಂತ ಈ ಜಾತಿ ಹೆಸರು. ಸಾಹಿವಾಲ್ ಅಂತ ನಮ್ಮ ಹಿಂದೂಸ್ತಾನ್ ಪಾಕಿಸ್ತಾನ್ ಮಧ್ಯದಲ್ಲಿ ಏನು ವಿಶೇಷ ಮೇಡಮ್ ಈ ತಳಿ? ಆಳ್ತನ ದೊಡ್ಡದಿರ್ತದೆ. ಆಮೇಲೆ ನೋಡಿ ಎಷ್ಟು ಗೀರು ಇದೇ ತರ ಕಾಣ್ತಾ ಇದೆಯಲ್ಲ, ಗುಜರಾತಿನ ತಳಿಯಾಗಿರುತ್ತೆ. ಸಾಹಿವಾಲ್ ಬಂದು ಹರಿಯಾಣದ ತಳಿಯಾಗಿದೆ. ಸ್ವಲ್ಪ ಸಿಮಿಲಾರಿಟಿ ಇದೆ, ಸ್ವಲ್ಪ ಸಿಮಿಲಾರಿಟಿ ಕಲರ್ ಅಲ್ಲಿ ಬರ್ತದೆ. ಆದ್ರೆ ಗೀರ್ದ ಕಿವಿ ಬಂದು ಜೋತು ಬಿದ್ದಿರುತ್ತೆ, ಜೋತು ಬಿದ್ದಿರುತ್ತೆ. ತುಂಬಾ ಮೃದುವಾದಂತಹ ಸ್ವಭಾವ ಇರುತ್ತೆ. ಇದು ಸಹ ದೇವಣಿ ತಳಿ ಅಂತ ಅಂದ್ಬಿಟ್ಟು, ದೇವಣಿ ಅಂತ ಹೇಳಿ ನಮ್ಮ ಕರ್ನಾಟಕದ ಬೀದರ್ ಆ ಕಡೆ ಇರ್ತದೆ, ಮತ್ತು ಮಹಾರಾಷ್ಟ್ರದಲ್ಲಿ ಇರುತ್ತೆ ದೇವಣಿ ತಳಿ. ಈ ತಳಿಯ ವಿಶೇಷನ ಗಮನಿಸಿ, ಆಳ್ತನದಲ್ಲಿ ಕೂಡ ದೊಡ್ಡದು, ಇದರಲ್ಲಿ ಕಿವಿ ಕಪ್ಪಗಿರುತ್ತೆ, ಮುಖ ಕಪ್ಪಗಿರುತ್ತೆ, ಅದರ ನಿಪ್ಪಲ್ಸ್ ಕೂಡ ಕಪ್ಪಗಿರುತ್ತೆ. ಇದು ಹಳ್ಳಿಕಾರ್ ನಂದಿ. ಹಳ್ಳಿಕಾರ್ ನಂದಿ ನಮ್ಮ ಕರ್ನಾಟಕದ ವಿಶೇಷವಾಗಿ ಮಂಡ್ಯ, ಮೈಸೂರು, ಅರ್ಧ ಭಾಗ ಚಾಮರಾಜನಗರ, ಈ ಕಡೆಯ ಹಾಸನದ ಒಣ ಪ್ರದೇಶ ಅಂತ ಇರ್ತೀವಿ, ಅವುಗಳಲ್ಲಿ ಹಳ್ಳಿಕಾರ್ ವಿಶೇಷವಾಗಿ ನಾವು ನೋಡ್ತೀವಿ. ಹಳ್ಳಿಕಾರ್ ಸಾಮಾನ್ಯವಾಗಿ ಉಳಿಮೆಗೆ ತುಂಬಾ ತಳಿ ಅಂತ ನಾವು ಗುರುತಿಸ್ತೀವಿ ಸರ್. ಇದಕ್ಕೆ ಕಾಂಗ್ರೆಸ್ ಅಂತ ಹೆಸರು. ಇದು ರಾಜಸ್ಥಾನದ ವಿಶೇಷವಾದ ತಳಿ. ಇದ್ರದ್ದು ಕೋಡ್ ನೋಡಿ, ಒಳ್ಳೆ ನಾವು ಗಣಿತದಲ್ಲಿ ಮಕ್ಕಳಿಗೆ ಫ್ಲವರ್ ಬ್ರಾಕೆಟ್ ಹೇಳ್ಕೊಡ್ತೀವಲ್ಲ ಆ ತರಹ. ಆಮೇಲೆ ಈ ತರ ತಳಿ ನಾನು ಈಗ ಯಾವ್ದೋ ಒಂದು ಸಿನಿಮಾದಲ್ಲಿ ನೋಡಿದ್ವಿ, ಬಾಹುಬಲಿ ಸಿನಿಮಾದಲ್ಲಿ. ವಿಶೇಷವಾಗಿ ಇದೇ ತರ ಜ್ಞಾನ ಕಡಿಮೆ ಇವರು. ಮತ್ತೇನಂದ್ರೆ ಇದನ್ನು ಅಷ್ಟೇ ಧೈರ್ಯದಲ್ಲಿ ತುಂಬಾ ವಿಶೇಷವಾದದ್ದು, ಮತ್ತೆ ನಡಿಗೆ ಕೂಡ ಎಷ್ಟು ದೂರ ಬೇಕಾದ್ರೂ ನಡೆಯುತ್ತೆ ಈ ತಳಿ. ಸ್ವರ್ಣ ಕಪಿಲ ಅಂತ ಇವ್ರದ್ದು ಒಂದು ಫ್ಯಾಮಿಲಿ ಟ್ರೀನೇ ಮಾಡಬಹುದು, ಅಷ್ಟರ ಮಟ್ಟಿಗೆ ನಮ್ಮಲ್ಲಿ ಇವರ ಸಂತತಿಗಳು ಇದ್ದಾವೆ. ಕಿಲಾರಿ ತಳಿ ಅಂತ ಹೇಳ್ತಾರೆ. ನಮ್ಮ ಹಳ್ಳಿಕಾರ್ನೇ ಹೋಲುತ್ತೆ. ನಮ್ಮ ಮೈಸೂರು ಮಂಡ್ಯದ ಹಳ್ಳಿಕಾರ್ ತರವೇ ಇರ್ತದೆ, ಆದ್ರೆ ಅದಕ್ಕಿಂತ ಹೆಚ್ಚು ಹೈಟ್ ಇರುತ್ತೆ. ಮತ್ತೆ ಸ್ವಲ್ಪ ಅಷ್ಟು ಬೇಗ ಜನರನ್ನ ಹೊಂದೋದಿಲ್ಲ, ಸ್ವಲ್ಪ ಉಗ್ರತನ ಏನಿಲ್ಲ. ನಾವು ಸಾಕಿರೋರ್ಗೆ ಒಗ್ಗಿರುತ್ತೆ, ಹೊಸಬ್ರನ್ನ ನೋಡಿದಾಗ ಸ್ವಲ್ಪ ಆ ರೀತಿ ಕಣ್ಣು ಬಿಟ್ಟಂಗ್ ಕಾಣಿಸ್ತದೆ. ಸ್ವರ್ಣ ಕಪಿಲ ನೋಡಿದ್ವಲ್ಲ, ಅವಳ ಮಗ ಇದು. ಸುಮ್ನಿರು. ಬರ್ಗೂರ್ ಬಂದ್ಬಿಟ್ಟು ಕರ್ನಾಟಕ ಮತ್ತು ತಮಿಳ್ನಾಡು ಬಾರ್ಡರ್ ಬರುತ್ತೆ. ಈಗ ನೋಡಿ, ನಿಮ್ಗೆ ಮೈಸೂರು ಬೇರೆ, ಮಂಡ್ಯ ಮಲೆನಾಡದ್ ಬೇರೆ, ಬೀದರ್ದು ಬೇರೆ, ಹಾಗೇನೆ ಕರ್ನಾಟಕ ತಮಿಳ್ನಾಡು ಬಾರ್ಡರ್ ನಲ್ಲಿ ಇರುವಂತಹದ್ ಬೇರೆ. ಈ ರೀತಿಯಾಗಿ ನಾವು ವಿಭಾಗ ಮಾಡ್ಕೊಂತ ಉತ್ತರ ಕರ್ನಾಟಕದ ಬೇರೆ. ಅಷ್ಟು ಕರ್ನಾಟಕದೇ ತಳಿ ಆದ್ರೂ ಪಕ್ಕದ ರಾಜ್ಯದ ಇನ್ಫ್ಲೂಯೆನ್ಸ್ ಅದಕ್ಕಿರುತ್ತೆ. ಇದು ಗೀರ್ ತಳಿ ಅಲ್ಲ ಮೇಡಮ್? ಸರ್, ಇದು ಗೀರ್ ತಳಿ ಸರ್. ವಿಶೇಷವಾಗಿ ನಾವು ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ, ಯಾಕಂದ್ರೆ ಗೀರ್ ತಳಿ ಇತ್ತೀಚೆಗೆ ತುಂಬಾ ಪ್ರಚಾರ ಆಗ್ತಾ ಇದೆ. ಹೌದು. ಮತ್ತೆ ಇತ್ತೀಚೆಗೆ ವಿದೇಶಗಳಲ್ಲಿ ಇದನ್ನ ತಳಿಗಳನ್ನ ಹೆಚ್ಚು ಇದನ್ನ ಹಗ್ ಮಾಡ್ಕೊಂಡ್ರೆ ಇಷ್ಟು ಡಾಲರ್ಸ್ ಅಂತ ಪಾಪ್ಯುಲರ್ ಆಗಿದೆ, ತುಂಬಾ ಹೆಸರುವಾಸಿಯಾಗಿದೆ. ಮತ್ತೆ ಗೀರ್ ತಳಿಯ ಅದರ ಮಹತ್ವ ಏನಂದ್ರೆ ಅದು ಕೂಡ ತುಂಬಾ ಸಾಫ್ಟ್ ಆಗಿರುತ್ತೆ. ಅದಕ್ಕೇನು ಗುದ್ದದು ಅದೆಲ್ಲ ಗೊತ್ತಿರೋದಿಲ್ಲ, ತುಂಬಾ ಸಾಫ್ಟ್ ಆಗಿರುತ್ತೆ. ಹೊಂದ್ಕೊಂಡಿದೆ, ನಮ್ಮ ಪ್ರದೇಶಕ್ಕೂ ಕೂಡ ನಮ್ಮಲ್ಲಿ ಹೊಂದ್ಕೊಂಡಿದೆ. ವಿಶೇಷವಾಗಿ ಎಲ್ಲಾ ತಳಿಗಳನ್ನ ಪರಿಚಯಿಸಿದ್ರಿ. ಈಗ ನೀವು ಯಾವ ರೀತಿ ಇದನ್ನ ನಿರ್ವಹಣೆ ಮಾಡ್ತಾ ಇದ್ದೀರಾ, ಅಥವಾ ಇದರ ಯಾಕಂದ್ರೆ ನಾವು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಒಂದು ಜೊತೆ ಹಸುಗಳನ್ನ ಅಥವಾ ಎತ್ತುಗಳನ್ನ ಸಾಕೋದು ತುಂಬಾ ಕಷ್ಟ ಪಡ್ತಾ ಇದೀವಿ. ಅಂತದ್ರಲ್ಲಿ ಇವತ್ತು ನಿಮ್ಗೆ ಸಂಖ್ಯೆ ಎಷ್ಟಿದೆ ಅಂದ್ರೆ 84 ಸಂಖ್ಯೆಯನ್ನ ನೀವು ಯಾವ ರೀತಿ ನಿರ್ವಹಣೆ ಮಾಡ್ತಿದ್ರೆ, ಅದರ ಉದ್ದೇಶ ತಿಳಿಸಿ. ಅನ್ಯಥಾ ಭಾವಿಸ್ಬೇಡಿ, ನಿಮ್ಮ ಪ್ರಶ್ನೆನ ಸ್ವಲ್ಪ ಬದಲಾಯಿಸ್ತೀನಿ. ನಾನು ಗೋವುಗಳನ್ನ ನಿರ್ವಹಣೆ ಮಾಡ್ತಾ ಇಲ್ಲ, ಗೋಮಾತೆಯರೇ ನನ್ನನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ನನಗೊಂದು ಐಡೆಂಟಿಟಿ ಕೊಟ್ಟಿದ್ದಾರೆ, ನನಗೊಂದಿಷ್ಟು ಉದ್ಯೋಗ ಕೊಟ್ಟಿದ್ದಾರೆ. ಈ ಒಂದು 84 ಗೋವುಗಳ ಈ ಪುಟ್ಟ ಗೋಶಾಲೆ ಬಂದು ಕನಿಷ್ಠ ಒಂದು 25ಕ್ಕಿಂತ ಹೆಚ್ಚು ಜನರಿಗೆ ಉದ್ಯೋಗ ಕೊಟ್ಟಿದೆ. ಸುಮಾರು ಸಾವಿರಾರು ಮಂದಿಗೆ, ನಮ್ಮ ರಾಜ್ಯದವ್ರು ಇರ್ಬೋದು ಅಥವಾ ಹೊರಗಡೆ ರಾಜ್ಯದವ್ರು ಇರ್ಬೋದು, ಕೆಲವರಂತೂ ಇಲ್ಲಿಂದ ವಿದೇಶದಲ್ಲಿ ವಾಸ ಮಾಡ್ತಾ ಇರುವಂತಹ ನಮ್ಮ ಕಡೆಯವರು ಇರ್ಬೋದು, ಅವರುಗಳಿಗೆ ಉತ್ಪನ್ನಗಳನ್ನ ಕೊಡ್ತಾ ಇದೆ ಸರ್. ಅದರಿಂದ
ಉತ್ಪನ್ನ ಅಂದಾಗ ಸರ್ 6 ವಿಭಾಗದಲ್ಲಿ ಮಾಡ್ತಾ ಇದ್ದೀನಿ ನಾನು. ಒಂದು ಈ ಸಗಣಿಯಿಂದ ಏನು ಮಾಡ್ಕೋಬಹುದು, ಕೃಷಿಗೆ ನಾವೇನ್ ಮಾಡಬಹುದು. ಪುನಃ ಕೃಷಿಗೆ ಅಂತಂದಾಗ ಲೋಕಲ್ ನಲ್ಲಿ ಏನ್ ಮಾಡಬಹುದು, ಈಗಾಗಲೇ ನಾ ಮಾತಾಡ್ತಾ ಹೇಳ್ದೆ, ಬೇರೆ ರಾಜ್ಯಗಳಿಗೆ ಅಥವಾ ಬೇರೆ ನಗರ ಪ್ರದೇಶಗಳಿಗೆ ಹೇಗೆ ಟ್ರಾನ್ಸ್ಪೋರ್ಟ್ಗೆ ಕಷ್ಟವಾಗದಂತೆ ತಲುಪಿಸಬಹುದು, ಆ ತರಹ ಉತ್ಪನ್ನಗಳು ಮಾಡ್ತಾ ಇದೀವಿ. ಅದಾದ್ಮೇಲೆ ಗೋಮೂತ್ರ ಮತ್ತು ಗೋಮಯದಿಂದ ನಿತ್ಯ ಬಳಕೆಯ ಕೆಲವು ವಸ್ತುಗಳನ್ನ ಮಾಡ್ತಾ ಇದೀವಿ. ಗೋಮಯ ಅಂದ್ರೆ ಸಗಣಿ. ಗೋಮಯ ಅಂದ್ರೆ ಸಗಣಿ ಸರ್. ನಾವು ನಮ್ಮಲ್ಲಿ ಹಸು ಅನ್ನೋದ ಪದಕ್ಕಿಂತ ಹೆಚ್ಚಿಗೆ ಗೋಮಾತೆ ಅಂತ ಬಳಸ್ತೀವಿ. ಸಗಣಿ ಅಂತಂದ್ರೆ ಗೋಮಯ ಅಂದ್ರೆ ಅದು ಆರ್ಡಿನರಿ ಅಲ್ಲ, ವೇಸ್ಟ್ ಅಲ್ಲ, ಅದೊಂದು ಚಿನ್ನದ ಗಣಿ ಅನ್ನೋದನ್ನ ನಾವು ಪ್ರೂವ್ ಮಾಡ್ತಾ ಹೋಗ್ತಾ ಇದೀವಿ. ಆ ಪ್ರೂವ್ ಮಾಡುವ ದಿಕ್ಕಿನಲ್ಲಿ ನಿತ್ಯ ಬಳಕೆ ವಸ್ತು ಬಳಸ್ತೀವಿ. ಆಮೇಲೆ ಕೆಲವೆಲ್ಲ ನಮ್ಮ ಸ್ವಾಸ್ಥ್ಯಕ್ಕೆ ಸಂಬಂಧಪಟ್ಟಿದ್ದನ್ನು ಬಳಸ್ತೀವಿ, ತಯಾರು ಮಾಡ್ತೀವಿ. ಆಮೇಲೆ ಮನೆಯ ಡೆಕೋರೇಷನ್ ಇರಬಹುದು, ಪೂಜಾ ಮಂದಿರದ ಡೆಕೋರೇಷನ್ ಇರಬಹುದು, ಅವುಗಳಿಗೆ ಮಾಡ್ತೀವಿ. ಆಮೇಲೆ ಪೂಜಾ ಪರ್ಪಸ್ಗೆ ಅಂತಾನೂ ಕೂಡ ಮಾಡ್ತೀವಿ. ಈ ರೀತಿ ವಿಭಾಗ ಮಾಡ್ಕೊಂತ ತಯಾರು ಮಾಡ್ತೀವಿ. ಗೋಮೂತ್ರದಿಂದ ನಾವು ಸೇವನೆಗಾಗಿ ಮಾಡುವಂತಹ ಅರ್ಕ ಇರ್ಬೋದು, ಘೃತದ ಬಳಕೆಗಿರ್ಬೋದು, ಆ ತರ ತಯಾರು ಮಾಡ್ತೀವಿ. ಕ್ಲೀನಿಂಗ್ ಪರ್ಪಸ್ಗೆ ಬಳಸುವಂತಹ ಫೆನಾಯಿಲ್, ಶಾಂಪೂ ಅವುಗಳಿಗೆ ಕೂಡ ಬಳಸ್ತೀವಿ. ಅದೆಲ್ಲ ಮಾಡಬಹುದಾ ಗೋಮೂತ್ರದಿಂದ? ಮತ್ತೆ ಇನ್ನು ಬೇರೆ ಬೇರೆ ಏನು ನೀವು? ತುಂಬಾ ಮಾಡ್ತೀವಿ ಸರ್, ಬಹಳ ಮಾಡ್ತೀವಿ. ನಾವು ಮುಂದೆ ನಿಮ್ಮನ್ನ ಗೋಶಾಲೆಯಿಂದ ಮನೆ ಒಳಗ್ ಕರ್ಕೊಂಡು ಹೋದಾಗ ನಿಮ್ಗೆಲ್ಲವನ್ನ ಪರಿಚಯಿಸ್ತೇನೆ. ಇಲ್ಲಿವರೆಗೆ ದೇಶೀಯ ತಳಿಯ ಗೋವುಗಳ ಬಗ್ಗೆ ತಿಳಿದುಕೊಂಡ್ವು. ಮತ್ತೆ ಇವುಗಳಿಂದ ಬರುವ ಉತ್ಪನ್ನಗಳ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಯೋಣ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಈ ರೀತಿಯ ಹೆಚ್ಚು ಹೆಚ್ಚು ವಿಚಾರಗಳನ್ನ ತಿಳಿಯಲು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.